ahara.karnataka.gov.in ಹೋಗಬೇಕು. ಇಲ್ಲಿ ಕೆಳಗಡೆ ಮೈಸೂರು ಡಿವಿಷನ್ ಐತಲ್ಲ, ಅಲ್ಲಿ ಪಡಿತರ ಚೀಟಿ ವಿವರ ಐತೆ, ಅಲ್ಲಿ ಹೋಗ್ಬೇಕು. ಪಡಿತರ ಚೀಟಿ ಸ್ಟೇಟಸ್ ವಿತ್ OTP ಅಂತ ಹೋಗಬೇಕು. ಕಾರ್ಡ್ ನಂಬರ್ ಹಾಕಬೇಕು. ಗೋ ಅನ್ಬೇಕು. ಇಲ್ಲಿ ಯಾರಿಗೆ OTP ಬರ್ತೈತಲ್ಲ ಅವ್ರ ಹೆಸರು ಹಾಕಬೇಕು. ಮತ್ತು ಗೋ ಅನ್ಬೇಕು. ಇಂಗ್ಲೀಷ್ ತೊಗೊಂಡು ಕ್ಯಾಪ್ಚರ್ ಎಂಟ್ರಿ ಮಾಡಿ ಗೋ ಅನ್ಬೇಕು. ಇಲ್ಲಿ ಎಸ್ ಅಂತ ಕೇಳಬೇಕು. ಆಮೇಲೆ OTP ಅಂತೈತೆ. ಈಗ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರ್ತೈತಲ್ಲ ಅದು ರಿಜಿಸ್ಟರ್ ನಂಬರ್ಗೆ OTP ಬಂದಿರ್ತೈತಿ. OTP ಎಂಟ್ರಿ ಮಾಡಬೇಕು. ಇಲ್ಲಿ OTP ಎಂಟ್ರಿ ಮಾಡಿ ಗೋ ಅಂತ ಅನ್ಬೇಕು. ಇಲ್ಲಿ ಡೀಟೇಲ್ಸ್ ಓಪನ್ ಆಗ್ತೈತೆ. ಕೆಳಗೆ ಪಡಿತರ ವಿವರ ಇರ್ತೈತೆ, ಅಲ್ಲಿ ಕ್ಲಿಕ್ ಮಾಡಿದರೆ ಕಾರ್ಡ್ ಓಪನ್ ಆಕೈತಿ. ಇಲ್ಲಿ ಕಾರ್ಡ್ ಇಲ್ಲಿ ಸ್ಪೆಸಿಮನ್ ಕಾಪಿ ತೆಗಿಬೇಕಾದ್ರೆ Ctrl+Shift+I ಆಮೇಲೆ Ctrl+F ಅಂತ ಹೊಡಿಬೇಕು. ಆಮೇಲೆ ಇಲ್ಲಿ ಸ್ಪೆಸಿಮನ್ ಅಂತ ಸರ್ಚ್ ಮಾಡಬೇಕು. ಅಲ್ಲಿ ಬಂದಿತ್ತಲ್ಲ ಸ್ಪೆಸಿಮನ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ರೈಟ್ ಕ್ಲಿಕ್ ಮಾಡಬೇಕು. ಅಲ್ಲಿ ಡಿಲೀಟ್ ಎಲಿಮೆಂಟ್ ಐತಲ್ಲ, ಡಿಲೀಟ್ ಎಲಿಮೆಂಟ್ ಮಾಡಬೇಕು. ಆಮೇಲೆ ಅದನ್ನ ಕ್ಯಾನ್ಸಲ್ ಮಾಡಿಬಿಡ್ಬೇಕು. ಕಾರ್ಡ್ ಓಪನ್ ಆಕೈತಿ. ಪ್ರಿಂಟ್ ಬೇಕಾದ್ರೆ ಪ್ರಿಂಟ್ ತೊಗೋಬೋದು, PDF ಬೇಕಾದ್ರೆ PDF ಸೇವ್ ಮಾಡ್ಕೋಬೋದು. ನಾನು ಇದನ್ನ PDF ಸೇವ್ ಮಾಡ್ಕೋತೀನಿ. ಸೇವ್ ಅಂದ್ರೆ ಮುಗೀತು. ನಿಮಗೆ ಯಾವ ಫೋಲ್ಡ್ರ್ ಬೇಕು ಫೋಲ್ಡ್ರ್ ನೇಮ್ ಹಾಕ್ಕೊಂಡು ಸೇವ್ ಮಾಡ್ಕೊ.